ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯಾ ರಮ್ಯಾ ಚಾನಲ್. ನಾನು ನಿಮ್ಮ ದಿವ್ಯಾ. ಸೊ ಇವಾಗ ನಾವು ಹೊರಟಿದ್ದೀವಿ ನಮ್ಮ ರಮ್ಯಾ ಅವ್ರನ್ನ ಪಿಕಪ್ ಮಾಡಕ್ಕೆ. ಅವ್ರು ಸಿಂಗಾಪುರ್ ಟ್ರಿಪ್ ಅನ್ನ ಮುಗಿಸಿ ಇವಾಗಷ್ಟೇ ಹೊರಟಿದ್ದಾರೆ. ಚೆನ್ನೈ ಏರ್ಪೋರ್ಟ್ ಅನ್ನ ಲ್ಯಾಂಡ್ ಆಗ್ತಾ ಇದ್ದಾರೆ. ಸುಬನ್ನಿ ಅವ್ರನ್ನ ರಿಸೀವ್ ಮಾಡೋಣ. ಜೊತೆಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ ರೋಹಿತ್. ಅಮ್ಮನ ಪಿಕಪ್ ಮಾಡಕ್ಕಂತ ಹೋಗ್ತಾ ಇದೀವಿ. ಸುಮ್ಮನೆ ಪೋಸ್ಟಿಗೋಸ್ಕರ ಗೋವರನ್ನ ಹಾಕೊಂಡಿದ್ದಾರೆ. ಅಂಡ್ ಇದು ನಿಮ್ಮ ದಿವ್ಯಾ. ಫೈನಲಿ ನಾವು 2 ಗಂಟೆ ಅಷ್ಟೊತ್ತಿಗೆ ಇವಾಗ ನಾವು ಚೆನ್ನೈ ಏರ್ಪೋರ್ಟ್ ಹತ್ರ ಬಂದಿದ್ದೀವಿ. ಡೊಮೆಸ್ಟಿಕ್ ಇಂಟರ್ನ್ಯಾಷನಲ್ ಒಂದೇ ಕಡೆ ಇದೆ. T2 T4 ಎಂಟ್ರಿನ ತಗೊಂತಾ ಇದ್ದೀವಿ. T2 ಮಾರ್ನಿಂಗ್ 8 ಗಂಟೆಗೆ ಲ್ಯಾಂಡ್ ಆಗಬೇಕಾಗಿದ್ದಂತಹ ಇಂಡಿಗೋ ಪ್ಲೇನು ತುಂಬ ಲೇಟಾಗಿ ಬಂದಿದೆ. ಇವಾಗ ಐ ಥಿಂಕ್ ಅವ್ರು ಆಲ್ರೆಡಿ ಲ್ಯಾಂಡ್ ಆಗಿರ್ತಾರೆ ಅಥವಾ ವೇಟ್ ಮಾಡಬೇಕೇನೋ, ನೋಡೋಣ. ಸೊ ಅರೈವಲ್, ಇಂಟರ್ನ್ಯಾಷನಲ್ ಅರೈವಲ್ ಏನಿದೆ ಅಲ್ಲಿ ಹೋಗೋಣ ಇವಾಗ. ಸೊ ಸ್ವಲ್ಪ ಹೊತ್ತು ವೇಟ್ ಮಾಡೋಣ. ಮೇ ಬಿ ಅವರ ಲಗೇಜನ್ನು ಕಲೆಕ್ಟ್ ಮಾಡೋಕ್ಕೆ ಟೈಮ್ ತೊಗೊಳ್ತಾ ಇದೆ ಅಂತೆ. ಸೊ ಲೆಟ್ಸ್ ವೇಟ್ ಹಿಯರ್. ಚೆನ್ನೈ ಏರ್ಪೋರ್ಟು ನೋಡೋಕ್ಕೆ ಎಷ್ಟು ಫ್ಯಾನ್ಸಿಯಾಗಿ ಆರ್ಕಿಟೆಕ್ಚರ್ ಸ್ಟಿಚ್ ಆಗದಿದ್ದರೂ ಕೂಡ ಬಟ್ ಸಾಕಷ್ಟು ಫೆಸಿಲಿಟಿಯನ್ನು ಹೊಂದಿದೆ. ಸೊ ಇಲ್ಲಿ ನಿಯರ್ ಬೈ ಆದ ಮಾಲು, ಹಾಗೆ ನೀವು ಮೆಟ್ರೋ ಫೆಸಿಲಿಟಿಯನ್ನು ಕೂಡ ಅಕ್ಕಪಕ್ಕದಲ್ಲೇ ನೋಡ್ಬೋದು. ಸಾಕಷ್ಟು ಕನ್ವೀನಿಯೆಂಟ್ ಆಗಿರುವಂತಹ ಏರ್ಪೋರ್ಟ್ ಇದು. ಪಾಪ ಫ್ರೆಂಡ್ಸ್, ಏರ್ಪೋರ್ಟ್ ಅಲ್ಲಿ ನಾಯಿ ತಿಂಡಿಯನ್ನು ಹುಡುಕ್ತಾ ಇದೆ. ನೋಡಿ, ರಮ್ಯಾ ಅವರು ಸಿಂಗಾಪುರ್ ಟ್ರಿಪ್ ಅನ್ನ ಮುಗಿಸಿ ಬಂದಿದ್ದಾರೆ. ವಾವ್. ಸೊ ಇಲ್ಲಿ ನಮ್ಮ ರಜತ್, ರಮ್ಯಾ, ಅಂಡ್ ದಿಸ್ ಇಸ್ ಚೆನ್ನೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅಷ್ಟೇನು ಚೆನ್ನಾಗಿಲ್ಲ ಫ್ರೆಂಡ್ಸ್, ನಮ್ಮ ಬೆಂಗಳೂರು ತರ. ಸೊ ಅವರ ಸಿಂಗಾಪುರ್ ಟ್ರಿಪ್ಪಿನ ವ್ಲಾಗ್ನ ಆಲ್ರೆಡಿ ನಾನು ಅಪ್ಲೋಡನ್ನು ಮಾಡಿದ್ದೀನಿ. ಅವರ ವಾಯ್ಸಲ್ಲಿರುವಂಥ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅನ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಮಲೇಷಿಯಾ ವ್ಲಾಗು ಆದಷ್ಟು ಬೇಗ ಬರುತ್ತೆ. ಇಲ್ಲಿಂದ ಹೊರಟು ನಾವೀಗ ಫಸ್ಟ್ ಹೋಗೋಣ ಊಟ ಮಾಡೋಕ್ಕೋಸ್ಕರ. ರೆಸ್ಟೋರೆಂಟ್ ಬದಲು ನಾವು ಮಾಲ್ ಹತ್ರನೇ ಹೋಗ್ತಾ ಇದ್ದೀವಿ, ಯಾಕಂದ್ರೆ ಮೂವಿ ನೋಡೋ ಪ್ಲಾನ್ ಕೂಡ ಇದೆ. ಸೊ ಲೆಟ್ಸ್ ಗೋ ಟು ಅವರ್ ಫೇವರೇಟ್ ಮಾಲ್, VR ಮಾಲ್. ಯಾಕಂದ್ರೆ ನಮ್ಮ ಊರಿಗೆ ಹತ್ತಿರ ಆಗುತ್ತೆ, ಆನ್ ದ ವೇ ಸಿಗುವಂಥ ಮಾಲು. ಇಲ್ಲಿ ಸಾಕಷ್ಟು ಪೊಲೀಸ್ ಎಲ್ಲ ಇರೋದನ್ನು ನೋಡ್ಬೋದು. ಮೇ ಬಿ ಮಿನಿಸ್ಟರ್ ಯಾರೋ ಪಾಸ್ ಆಗ್ತದಕ್ಕೋಸ್ಕರ ಕ್ಲಿಯರ್ ಮಾಡಿಕೊಟ್ಟಿದ್ದಾರೆ ರೋಡನ್ನು. ಸೊ ನೋಡೋಣ ಫ್ರೆಂಡ್ಸ್ ಯಾರು ಅಂತ. ಫ್ರೆಂಡ್ಸ್ ಯಾವುದೋ ಬಂದಿದ್ದಾರೆ, ಬಟ್ ನಮ್ಗೆ ಯಾರು ಕಾಣಿಸ್ತಾ ಇಲ್ಲ. ಫುಲ್ ಕ್ಲಿಯರೆನ್ಸ್ ಮಾಡಿಕೊಟ್ರು ಅವರಿಗೋಸ್ಕರ. ಫ್ರೆಂಡ್ಸ್ ನೋಡಿ, Veg nasi goreng. ಸೊ ಫ್ರೆಂಡ್ಸ್, ಕೋಬೆ ಸಿಜ್ಲರ್ಸ್ ರೆಸ್ಟೋರೆಂಟನ್ನ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ವಿ. ಡೆಫಿನೆಟ್ಲಿ ಯಮ್ಮಿ ಆಗಿದೆ. ಈ ಥರ ಸಿಜ್ಲರ್ಸನ್ನು ನಾವು ವಾವ್ ಮೊಮೋಸಲ್ಲಿ ಬರುತ್ತಲ್ವ, ಅವ್ರದ್ದು ಎಡಿಷನಲ್ಲಿ ನೋಡಿದ್ವಿ. ಸೊ ಇದು ಫಸ್ಟ್ ಟೈಮ್ ಟ್ರೈ ಆ್ಯಂಡ್ ಐ ವಿಲ್ ಗಿವ್ 10 out of 10. ವೆಜ್ ನಾನ್ ವೆಜ್ ಎರಡನ್ನೂ ಕೂಡ ನಾವು ತರಿಸಿದ್ವಿ, ಬಟ್ ಬೋತ್ ಆಫ್ ಸೊ ಯಮ್. ಸೊ ನೀವು ಕೂಡ ಅವನ ಮೇಲೆ ಬರ್ತಾ ಇದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿದೆ ಮರಿಬೇಡಿ ಸಿಜ್ಲರ್ಸಲ್ಲಿ. ಕೆಲವೇ ಕ್ಷಣಗಳಲ್ಲಿ ಮೂವಿ ಆರಂಭವಾಗುತ್ತೆ. ಸ್ವಲ್ಪ ಚಾಟ್ಸನ್ನು ತಿನ್ಕೊಳ್ಳೋಣ ಫ್ರೆಂಡ್ಸ್. ಸೊ ಬನ್ನಿ, ಮೂವಿ ರಿವ್ಯೂ ಕೂಡ ಇರುತ್ತೆ. ಬ್ಲಾಗ್ನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ಧುರಂಧರ್ ಮೂವಿಯನ್ನು ನೋಡ್ತಾ ಇದ್ದೀವಿ.
ಫ್ರೆಂಡ್ಸ್, ನಾವು ದುರಂಧರ್ ಮೂವಿನ ನೋಡಿ ಮುಗಿಸಿದ್ವಿ. ರಣವೀರ್ ಸಿಂಗ್ ಅವರು ಮಾಡಿರುವಂತಹ ಮೂವಿ ಇದು, ಅದು ಅವ್ರು ಆ್ಯಕ್ಟ್ ಮಾಡಿರುವಂತಹ ಮೂವಿ ಸಾಕಷ್ಟು ಚೆನ್ನಾಗಿದೆ. ವೈಲೆನ್ಸ್ ಸ್ವಲ್ಪ ಜಾಸ್ತಿ ಇದೆ. 4 ಅವರ್ ಮೂವಿ ಅಂತ ಅಂದ್ಕೊತೀನಿ. ಸೊ ವಾಚ್ ಮಾಡ್ಬೋದು. ಆ್ಯಂಡ್ ಇಫ್ ವೈಲೆನ್ಸು ಇಷ್ಟಪಡಲ್ಲ ಅಂದರೆ ಡೆಫಿನೆಟ್ಲಿ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಸಾಕಷ್ಟು ಜಾಸ್ತಿ ಬ್ಲಡ್ ಆ್ಯಂಡ್ ವೈಲೆನ್ಸ್ ಎಲ್ಲ ಮಾಡಿದ್ದಾರೆ. ಸೊ ಈ ಮೂವಿಯನ್ನು ರಿಯಲ್ ಇನ್ಸಿಡೆಂಟ್ ಇನ್ಸ್ಪೈರ್ ಆಗಿ ಮಾಡಿರುವಂತಹ ಮೂವಿ. ಕೆಲವೊಂದಿಷ್ಟು ರಿಯಲ್ ಇನ್ಸಿಡೆಂಟ್ಗಳ ಡಾಕ್ಯುಮೆಂಟ್ರಿನ ಕೂಡ ತೋರಿಸ್ತಾರೆ. ಫಾರ್ ಎಕ್ಸಾಂಪಲ್ 2008ಅಲ್ಲಿ ಆಗಿರುವಂತಹ ತಾಜ್ ಹೋಟೆಲ್ನ ಅಟ್ಯಾಕು ಅದ್ರ ಬಗ್ಗೆ ಎಲ್ಲ ತೋರಿಸಿದ್ದಾರೆ. ಸೊ ಒಂಥರ ಚೆನ್ನಾಗಿದೆ ಮೂವಿ, ಬಟ್ ಸಾಕಷ್ಟು ವೈಲೆನ್ಸ್ ಇರೋದ್ರಿಂದ ಸ್ವಲ್ಪ ನೋಡೋಕ್ಕೆ ಕಷ್ಟ ಆಗ್ಬೋದು ನೀವು ಮಕ್ಕಳ ಜೊತೆ ಬರ್ತಾ ಇದ್ರೆ. ಸೊ ಐ ಹೋಪ್ ಓವರ್ ಆಲ್ ಆದ ಮೂವಿ ಚೆನ್ನಾಗಿ ಮಾಡಿದ್ದಾರೆ. ರಣವೀರ್ ಸಿಂಗ್ ಅವರ ಆ್ಯಕ್ಟಿಂಗ್ ಅಂತೂ ಸಾಕಷ್ಟು ಚೆನ್ನಾಗಿದೆ, ತುಂಬ ಸ್ಟೇಬಲ್ ಆಗಿ ಮಾಡಿದ್ದಾರೆ. ಹಾಗೆ BGM ಏನು ಕೊಡ್ತಾರಲ್ವ ಇವು ಕೂಡ ಸಾಕಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ನ ಇಂಟ್ರೊಡ್ಯೂಸ್ ಮಾಡುವಾಗ ಬರುವಂತಹ BGMಗಳು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಸಾಕಷ್ಟು ಅಮೇಜಿಂಗ್ ಅಂತ ಅನಿಸುತ್ತೆ. ಪ್ರತಿಯೊಂದು ಚಾಪ್ಟರಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಆಗಿ ನಿಮ್ಮನ್ನು ಎಂಗೇಜ್ ಆಗಿಡುತ್ತೆ. ಐ ಥಿಂಕ್ ಓವರ್ ಆಲ್ ಆಗಿ ಔಟ್ ಆಫ್ 10 ಐ ವಿಲ್ ಗಿವ್ 7. ವೈಲೆನ್ಸ್ ಇರೋದ್ರಿಂದ ನಾನು ಅಷ್ಟು ಇಷ್ಟಪಡುವಂತಹ ನನ್ನ ಇಷ್ಟದ ಮೂವಿ ಅಲ್ಲ, ಬಟ್ ಸ್ಟೋರಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆದಿತ್ಯ ಅವರು. ಸೊ ಫೈನಲಿ ಇಟ್ಸ್ ಅ ಗುಡ್ ಮೂವಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದೆ ಹಿಡಿದಿರಲ್ಲಿ ಇರಬೇಕೆ. ಬಾಯ್ ಬಾಯ್. ನಮ್ಮ ರಮ್ಯ ಅವರು ಸಿಂಗಾಪುರ್ ಟ್ರಿಪ್ಪನ್ನು ಮುಗಿಸಿ ಬಂದಾಯಿತು. ಅವರ ಬ್ಲಾಗನ್ನು ಕೂಡ ಆಲ್ರೆಡಿ ಹಾಕಿದ್ದೀನಿ. ಸೊ ಬ್ಲಾಗ್ ಇಷ್ಟ ಆಗ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್. ಸುಮಾರು ಪೊಲ್ಯೂಟೆಡ್ ಆಗಿಬಿಟ್ಟಿದೆ ಚೆನ್ನೈ ಸಿಟಿ. ನೋಡಿ ಫ್ರೆಂಡ್ಸ್, ಇದು ಫಾಗ್ ಅಲ್ಲ, ಕೆಳಗಡೆಯಿಂದ ಧೂಳು ಇಳ್ತಾ ಇದೆ. ಸ್ವಲ್ಪ ಫಾಗ್ ಕೂಡ ಇರ್ಬೋದು, ಎರಡು ಕೂಡ ಮಿಸ್ಟ್ ಇದು ಎಲ್ಲನೂ ಕೂಡ ಮಿಕ್ಸ್ ಆಗಿಬಿಟ್ಟಿದೆ. ಸೊ ಇಟ್ಸ್ ಸೊ ಡರ್ಟಿ ಲೈಕ್ ಡೆಲ್ಲಿ ಸಿಟಿ ಥರ ಇದು ಕೂಡ ತುಂಬ ಪೊಲ್ಯೂಟೆಡ್ ಆಗಿರುವಂತಹ ಸಿಟಿ ಆಗಿಬಿಟ್ಟಿದೆ. ರೋಡ್ ತುಂಬ ದನಗಳು, ಕರುಗಳು. ಮದ್ವೆಗೆ ನೋಡಿ ಫ್ರೆಂಡ್ಸ್, ಮದುವೆ ಆಯಿತು, ಯಾವುದು ಪೊಲಿಟಿಷಿಯನ್ ಮಗಳದ್ದು ಅನ್ಸುತ್ತೆ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಇಡೀ ಊರಿಗೂರೇ ಲೈಟ್ ಹಾಕ್ಸ್ಬಿಟ್ಟಿದ್ದಾರೆ. ಸೊ ಇಲ್ಲಿಗೆ ನಮ್ಮ ಮನೆ ಬಂತು. ಬ್ಲಾಗ್ ಎಂಡ್ ಆಯಿತು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಚೆಕ್